ಈ ಒಂದು ವಾತಾವರಣ. ಆಮೇಲೆ ನಿಮ್ಮನ್ನು ನೋಡಿದಾಗ ನಮಗೆ ಅದೇ ಅನ್ನಿಸ್ತದ, ಈಗ ಏನು ಮೊಬೈಲ್ ಟಿವಿ ಜಗತ್ತದ ಅದನ್ನ ಬಿಟ್ಟು ಈ ಒಂದು ಒಳ್ಳೆ ವಾತಾವರಣ, ಮೊಬೈಲ್ ಮತ್ತು ಟಿವಿ ಫ್ರೀ ದುನಿಯಾದಾಗ ನೀವು ನಿಮ್ಮ ಶಿಕ್ಷಣವನ್ನು ಪಡೆಯಕತ್ತೀರಿ, ಆರೋಗ್ಯವಂತರಾಗಿದ್ದೀರಿ ಅಂತಂದ್ರೆ ನಿಮ್ಮಂತಾರು ಪುಣ್ಯವಂತರು ಯಾರೂ ಇಲ್ಲ ಅಂತ ನನಗೆ ಅನಿಸ್ತದ. ಸೊ ಅದಕ್ಕೆ ಆದಷ್ಟು ಸರ್ ಹೇಳಿದ್ರು ಆಲ್ರೆಡಿ, ಮೊಬೈಲಿಂದ ಆಗುವುದು ಮತ್ತು ಟಿವಿ ನೋಡೋದ್ರಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಹೇಳಿದ್ರು. ಸೊ ಅದಲ್ಲದೆ ನಮ್ಮ ಕ್ಯಾಂಪಿನ ಉದ್ದೇಶ ಏನು ಅಂತಂದ್ರೆ ಬರೀ ಮಕ್ಕಳ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಔಷಧ ವಿತರಣೆ ಅಲ್ಲ, ಅದರ ಬಗ್ಗೆ ಮಕ್ಕಳ ಆರೋಗ್ಯ ಕುರಿತು ಅರಿವು ಮೂಡಿಸುವುದು ಹಾಗೂ ಮೂಢನಂಬಿಕೆಗಳ ಬಗ್ಗೆ ಅರಿವು ಮೂಡಿಸುವುದು. ಸಾಕಷ್ಟು ಮೂಢನಂಬಿಕೆಗಳು ನಮ್ಮಲ್ಲಿ ಅದಾವ. ನಮ್ಮಲ್ಲಿ ಮಕ್ಕಳು ಬಂದಾಗ ನಾವು ನೋಡ್ತಿರ್ತೀವಿ, ಭಾಳಷ್ಟು ಮಕ್ಕಳಿಗೆ ಕಾಮನೆ ಆಗಿರ್ತದ. ಸೊ ಏನೋ ಔಷಧ ಹೊರಗಡೆ ತೊಗೊಂಡಿರ್ತಾರ ಅಥವಾ ಚುಟ್ಗಿ ಕೊಡಿಸೋದು. ಆಮೇಲೆ ಅದು ಅಲ್ಲದೆ ನವಜಾತ ಶಿಶುಗಳದ್ದು ಅಷ್ಟೇ, ಮಗು ಜ್ವರ ಬಂದದ ನಂಜಾಗಿರ್ತದ, ಚುಟ್ಗಿ ಕೊಡ್ತಾರೆ, ಅದರಿಂದ ಮತ್ತಿಷ್ಟು ನಂಜು ಜಾಸ್ತಿ ಆಗ್ತದ. ಅಥವಾ ಹುಟ್ಟಿದ ತಕ್ಷಣ ಏನೋ ದೇವರಿಗೆ ಪ್ರಸಾದ ಅಂದ್ಕೊಂಡು ಬಾಯಲ್ಲಿ ಹಾಕೋದು ಅಥವಾ ಜೇನು ತುಪ್ಪ ಹಾಕೋದು. ಸೊ ಇಂಥವು ಸಾಕಷ್ಟು ಮೂಢನಂಬಿಕೆಗಳು ನಮ್ಮಲ್ಲಿ ಅದಾವ. ಸೊ ಇದರ ಬಗ್ಗೆ ಅರಿವು ಮೂಡಿಸೋದು, ಆಮೇಲೆ ಇವುಗಳನ್ನು ಸಮಾಜದಿಂದ ತೊಡೆದು ಹಾಕೋದು ನಮ್ಮ ಕರ್ತವ್ಯ. ಆಮೇಲೆ ಅಷ್ಟೇ ಅಲ್ಲದೆ ಮಕ್ಕಳು ಇತ್ತೀಚೆಗೆ ಹೆಂಗೆ ಅಂತಂದ್ರೆ ಬರೀ ಯಾವಾಗ ನೋಡಿದ್ರು ಟಿವಿ ಅಥವಾ ಮೊಬೈಲ್. ಸೊ ದೈಹಿಕ ಆಕ್ಟಿವಿಟೀಸ್ ಏನದಾವಲ್ರಿ, ಸೊ ನಾವು ಮೊದಲ ನೋಡ್ತಿದ್ದೀವಿ, ಎಲ್ಲಿ ಬೇಕಾದಲ್ಲಿ ಕ್ರಿಕೆಟ್ ಆಡ್ತಿದ್ರು, ಕಬಡ್ಡಿ ಆಡ್ತಿದ್ರು, ಖೋ ಖೋ ಆಡ್ತಿದ್ರು, ವಾಲಿಬಾಲ್ ಆಡ್ತಿದ್ರು. ಸೊ ಇತ್ತೀಚೆಗೆ ಅವೆಲ್ಲ ಕಾಣೋದು ಬಹಳ ವಿರಳ ಆಗ್ಬಿಟ್ಟದ. ಸೊ ನಿಮ್ಮಲ್ಲಿ ಏನು ವಿನಂತಿ ಮಾಡ್ಕೊಳ್ಳೋದು ಮಕ್ಕಳು ಹಾಗೂ ಪಾಲಕರಲ್ಲಿ ಅಂತಂದ್ರೆ, ದಯವಿಟ್ಟು ನಿಮ್ಮ ಮಕ್ಕಳು ಏನು ಅಂತಂದ್ರೆ ದೈಹಿಕ ಕಾರ್ಯ ಅಂದ್ರೆ ಚಟುವಟಿಕೆಗಳಲ್ಲಿ ಭಾಗಿಯಾಗಬೇಕು. ಸೊ ಇದರಿಂದ ಏನಾಗ್ತದ, ಮಕ್ಕಳ ಮನಸ್ಸು ಶುದ್ಧ ಇರ್ತದ, ಆರೋಗ್ಯ ಶುದ್ಧ ಇರ್ತದ. ಆಮೇಲೆ ಅರ್ಲಿ ಆನ್ಸೆಟ್ ಡಯಾಬಿಟೀಸು, ಆಮೇಲೆ ಅದ್ರ BP, ಶುಗರ್ ಅಥವಾ ಬೊಜ್ಜುತನ. ಆಮೇಲೆ ಇತ್ತೀಚೆಗೆ ನೀವು ನ್ಯೂಸ್ ಪೇಪರಲ್ಲಿ ನೋಡ್ತಾ ಇರಬೇಕು, 35, 27, 28ಗೆ ಹಾರ್ಟ್ ಅಟ್ಯಾಕಾಗಿ ಸಾಯೋರ ಸಂಖ್ಯೆ ಜಾಸ್ತಿ ಆಗಿದೆ. ಸೊ ಇದನ್ನೆಲ್ಲ ನಾವು ಪ್ರಿವೆಂಟ್ ಮಾಡಬೇಕು ಅಂತಂದ್ರೆ ಒಂದು ಒಳ್ಳೆ ಆರೋಗ್ಯವನ್ನು ಕಾಪಾಡ್ಕೋಬೇಕು. ಸೊ ಮಕ್ಕಳಲ್ಲೂ ನಾನು ಅದನ್ನೇ ಹೇಳಬಯಸ್ತೀನಿ. ಸೊ ದಯವಿಟ್ಟು ಈ ಶಿಬಿರದ ಉಪಯೋಗವನ್ನು ಪಡೆದುಕೊಳ್ಳಬೇಕು. ಧನ್ಯವಾದಗಳು. ಮತ್ತೇನು ತ್ರಾಸ ನನಗೆ ಅದು ಬಿಟ್ಟು ಹೋಗಲ್ಲ ಗೊತ್ತಾಗತ್ತ ಮುಟ್ಟಿದ್ರಿ ಹಂಗಲ್ಲ